ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೀವು ನನ್ನ ಹಾಗೆ ಗರಿ ಗರಿಯಾಗಿ ನೀಟಾಗಿ ಪೊಂಗಲ್ನ ಮಾಡ್ಕೊಂಡು ತಿನ್ನಬೇಕು ಅಂದರೆ ನೀವು ನನ್ನ ಈ ವಿಡಿಯೋನ ಫುಲ್ಲು ನೋಡಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ದೇವಸ್ಥಾನಕ್ಕಿಂತ ಚೆನ್ನಾಗಿ ನಾವು ನೀವೇನ ಪೊಂಗಲ್ನ ರೆಡಿ ಮಾಡ್ಬೋದು. ನೋಡೋದಲ್ಲ ಫ್ರೆಂಡ್ಸ್, ಈ ವಿಡಿಯೋನ ಫುಲ್ ನೋಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ ನಾನು ಪೊಂಗಲ್ನ ಯಾವ ರೀತಿ ಮಾಡಿದ್ದೀನಿ ಅಂತ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಫುಲ್ ಸರ್ಚ್ ಮಾಡ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತಂತೂ ಬೆಳಗ್ಗೆಯಿಂದ ತುಂಬಾ ಕೆಲಸ. ಏನು ಮಾಡೋದು ಫ್ರೆಂಡ್ಸ್, ಲೇಡೀಸ್ ಅದೇ ಥರ ಅಂತ ನಿಮಗೆ ಗೊತ್ತಲ್ಲ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇವತ್ತು ನಾನು ಏನು ನಾಷ್ಟ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ಈಸಿ ನಾಷ್ಟ ಮಾಡ್ತಾಯಿದ್ದೀನಿ. ಇನ್ನು ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಒಂದು ಸೈಡ್ ಇಟ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ನಾನು ಈ ಬಾಕ್ಸ್ ಇದೆಯಲ್ಲ, ಈ ಡಬ್ಬಿ, ಇದರಲ್ಲಿ 1 ಕಪ್ಪು ಹೆಸರುಬೇಳೆ, 1 ಕಪ್ಪು ಅಕ್ಕಿನ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ಮೆಣಸು, ಯಾಕೆ ಕೇಳಿ, ಪೊಂಗಲ್ಗೆ ಮೆಣಸಾದ್ಮೇಲೆ ಫ್ರೆಂಡ್ಸ್ ಬನ್ನಿ, ಇಲ್ಲಿ ಇದನ್ನು ಗೆಜ್ಜಿಟ್ಕೊಳ್ಳೋಣ. ಬೆಳ್ಳುಳ್ಳಿನ ದಪ್ಪಾಗಿ ಮ್ಯಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ, ಅದಕ್ಕೆ ನಾನು ನಿಮಗೆ ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ. ಎಲ್ಲ ನಾಷ್ಟನೂ ಮಾಡಿ ಬೇಜಾರಾಗಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಅದೊಂದು ಸೈಡ್ಗೆ ಇಟ್ಕೊಳ್ಳೋಣ, ಯಾಕಂದರೆ ಎಲ್ಲ ಒಗ್ಗರಣೆಗೆ ಹಾಕಬೇಕಲ್ಲ. ಇನ್ನು ಫ್ರೆಂಡ್ಸ್, ಇದು ಲೆಮೆನ್ನು ಕಟ್ ಮಾಡಿರೋದಿಲ್ಲ ಇಲ್ಲಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಕಾಯಿ ನಿಮಗೆ ಗೊತ್ತು ಫ್ರೆಂಡ್ಸ್, ಒಂದೊಂದ್ಸಲ ದೇವಸ್ಥಾನದಲ್ಲಿ ನೋಡಿದ್ದೀರಾ ಎಷ್ಟು ಬಿಸಿ ಬಿಸಿ ಪೊಂಗಲ್ ಕೊಡ್ತಾರೆ, ಅದಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಆಲ್ರೆಡಿ ಕುಕ್ಕರಲ್ಲಿ ಕೂಗಿಸಿ ಇಟ್ಬಿಟ್ಟೆ. ಯಾಕೆಂದರೆ ಫ್ರೆಂಡ್ಸ್, ಬಟ್ಟೆ ವಾಶ್ ಮಾಡ್ತಾಯಿದ್ದೆ. ಬಟ್ಟೆ ವಾಶ್ ಮಾಡೋ ಅಷ್ಟರಲ್ಲಿ ಈ ಕಡೆ ಮೊಳಕೆ ನೋಡಿ ಫ್ರೆಂಡ್ಸ್, ಮೊಳಕೆ ಹುಳಿಕಾಳು ಮೊಳಕೆ ಕಟ್ಟಿದೆ. ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ಇದನ್ನು ಮಸಾಲೆ ಸಾಂಬಾರು ಮಾಡೋಕ್ಕೆ ಎತ್ತಿಕ್ಕಿದ್ದೀನಿ. ಇದಕ್ಕೆ ಏನೇನು ಫಸ್ಟೇ ರೆಡಿ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇನ್ನು ನೋಡಿ ಫ್ರೆಂಡ್ಸ್, ತೆಂಗಿನಕಾಯಿ, ಇದೆಲ್ಲ ಒಗ್ಗರಣೆಗೆ ಜೀರಿಗೆ ಮೆಣಸು ಎಲ್ಲನ ಹಾಕ್ತೀವಿ, ನಿಮಗೆ ಗೊತ್ತು. ಇನ್ನು ಬನ್ನಿ ಫ್ರೆಂಡ್ಸ್, ಅಂಗಡಿಗೆ ಹೋಗಿದೆ, ಏನು ತಗೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಅವ್ರನ್ನ ಫ್ರೆಂಡ್ಸ್ ಫಸ್ಟ್ ಕೇಳಿದೆ, ಮೆಣಸಿಕಾಯಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ 3 ಇದೆ ತಗೊಂಡೋಗಿ ಅಂತ ಹೇಳಿದ್ರು, ಮೆಣಸಿಕಾಯಿ ಬಜ್ಜಿ ಮಾಡೋಣ ಅಂತ. ಫ್ರೆಂಡ್ಸ್, ನಾನು ಮೇಯ್ನ್ ಹೋಗಿದೆ ಕೊತ್ತಂಬರಿ ಸೊಪ್ಪಿಗೋಸ್ಕರ. ನೋಡಿ, ಕೊತ್ತಂಬರಿ ಸೊಪ್ಪು ಇಲ್ಲಿ ಇರಲಿ, ನಂಗೆ ಕೊತ್ತಂಬರಿ ಸೊಪ್ಪು ಬೇಕಿತ್ತು. ಇನ್ನು ಫ್ರೆಂಡ್ಸ್, ಇರಲಿ ಅಂತ ಒಂದು ಕೋಸು ತಗೊಂಡು ಬಂದೆ. ಇನ್ನು ಮಸಾಲೆ ಸಾಂಬಾರಿಗೆ ನಾಳೆಗೆ ಬೇಕಲ್ಲ ಅಂತ ಮೂಲಂಗಿ 2 ತಂದಿದ್ದೀನಿ. ಅದನ್ನೆರಡನ್ನೂ ಫ್ರಿಜ್ಗೆ ಇಡ್ತೀನಿ ಫ್ರೆಂಡ್ಸ್. ಇದೇನು ಈಗ ನಾನು ಮಾಡಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ, ಫ್ರಿಜ್ಗೆ ಇಡ್ತೀನಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, 2 ಬಾಳೆಕಾಯಿನೂ ತೊಗೊಂಡು ಬಂದಿದ್ದೀನಿ. ಬನ್ನಿ, ಕೊತ್ತಂಬರಿ ಸೊಪ್ಪನ್ನ ಎಷ್ಟು ಬೇಕಷ್ಟು ಇಟ್ಕೊಂಡು ಕವರ್ಗೆ ತಾಕೋದು. ನೋಡಿ ಫ್ರೆಂಡ್ಸ್, ಇಷ್ಟೇ ಸಾಕು ನನಗೆ ಪೊಂಗಲ್ಗೆ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನು ಕವರ್ ಒಳಗೆ ಹಾಕಿ ಇಲ್ಲೇ ಇಟ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನೇನಿದ್ದೀನಿ ಫ್ರಿಜ್ಗಿಡಲ್ಲ, ಇಲ್ಲೇ ಎತ್ತಿಟ್ಕೊಂಡಿರ್ತೀನಿ. ಇನ್ನೂ 2 ಸೌತೆಕಾಯಿ ಐತೆ. ಇನ್ನು ಫ್ರೆಂಡ್ಸ್ ಬನ್ನಿ ನೋಡಿ, ಮೆಣಸಿಕಾಯಿನ ಅವ್ರನ್ನ ಕೇಳಿದ ತಕ್ಷಣ ಕೊಟ್ಟಿದ್ರೆ ಹೆಂಗೋ ಇದಾಯ್ತಾಯಿತು, ಅವರು ಆಮೇಲೆ ಕೊಟ್ಟರು. ಬನ್ನಿ ಫ್ರೆಂಡ್ಸ್, ಈಗ ಅದಕ್ಕೆ ಬಾಳೆಕಾಯಿದನ್ನೇ ಬಜ್ಜಿ ಮಾಡೋಣ. ನೋಡಿ, ಈ ಥರ ಸಿಪ್ಪೆ ತಕ್ಕತ್ತೀವಿ. ಯಾಕೆಂದರೆ ಫ್ರೆಂಡ್ಸ್, ಇವತ್ತು ಪೊಂಗಲ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಬಾಳೆಕಾಯಿ ತಂದಿನಿ. ದಿನ ಏನು ನಾವು ಬಜ್ಜಿ ಮಾಡಲ್ಲ. ಒಟ್ಟಿನಲ್ಲಿ ಈ ವೀಕಲ್ಲಿ ನಾನು ಬರೀ ಬೋಂಡ ಬಜ್ಜಿ ಮಾಡ್ತಾನೇ ಇದ್ದೀನಿ. ಪೊಂಗಲ್ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತಲ್ಲ ಅಂತ ತಂದಿದ್ದೀನಿ ಫ್ರೆಂಡ್ಸ್. ನೀವು ಪೊಂಗಲ್ಗೆ ತುಪ್ಪದಲ್ಲೇ ಮಾಡಬೇಕು, ತುಂಬ ಟೇಸ್ಟ್ ಇರುತ್ತೆ. ನಾನು ಸ್ವಲ್ಪ ಎಣ್ಣೆನೂ ಹಾಕ್ತೀನಿ ಫ್ರೆಂಡ್ಸ್, ಬರೀ ತುಪ್ಪದಲ್ಲೇ ಏನು ನಾನು ಮಾಡಲ್ಲ, ಓಕೆನಾ? ನೀವು ಅಷ್ಟೇ, ಅವರು ಹೇಳ್ತಾರೆ, ಹೇಳಿದ್ದೆಲ್ಲ ನೀವು ಮಾಡೋಕ್ಕೋದ್ರೆ ಫ್ರೆಂಡ್ಸ್, ನಿಮ್ಗೆ ಹೆಂಗೆ ಅನುಕೂಲ ಆ ಥರ ಮಾಡ್ಕೊಳ್ಳಿ, ನಿಮ್ಮ ಟೇಸ್ಟು. ಈಗ ಫ್ರೆಂಡ್ಸ್, ಇವತ್ತು ಮೆಣಸಿಕಾಯಿ ಬಜ್ಜಿ ಮಾಡಲ್ಲ, ಎತ್ತಿಕ್ತೀನಿ. ಇದು 2 ಸಾಕು. ಅದು ಲಾಸ್ಟ್ನೇದೇನಷ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಅಷ್ಟು ಕಟ್ ಮಾಡ್ತಾಯಿದ್ದೀನಿ. ಈಗ ಫ್ರೆಂಡ್ಸ್, ವಿಷಲ್ಲು ಇಳಿದಿದೆ. ಯಾವುದು ಅಂದರೆ ಮೊಳಕೆ ಹುಳಿಕಾಳು ಬೆಂದಾಯಿತು. ಈಗ ಪೊಂಗಲ್ ಏನು ಫ್ರೆಂಡ್ಸ್, ಅದು ಬೆಂದ ಮೇಲೆ ನಿಮಗೆ ಗೊತ್ತು, ಒಗ್ಗರಣೆಗೆ ಹಾಕಿದ್ರೆ ಪೊಂಗಲ್ದು ಕೆಲಸ ಮುಗೀತು. ಅದಕ್ಕೆ ಈಗ ಬಾಳೆಕಾಯಿ ಬಜ್ಜಿಗೆ ಕಟ್ ಮಾಡ್ಕೊಂಡು ಎತ್ತಿಟ್ಕೊಳ್ತೀನಿ ಫ್ರೆಂಡ್ಸ್ ನಿಮ್ಮ ಮುಂದೆ.
ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನಾನು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡೈಲಿ ತಿನ್ನೋದಿದ್ದಿದೆ ಅಲ್ವ ಫ್ರೆಂಡ್ಸ್, ಹಂಗಾಗಿ ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲನೂ ಕ್ಲೀನಾಗಿ ಎರೆದು ಫ್ರೆಂಡ್ಸ್, ಇದನ್ನು ನೀವು ಎರೆದ ತಕ್ಷಣ ನೀರೊಳಗಡೆ ಹಾಕಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗುತ್ತೆ. ಇರಿ ಒಂದು ಬೌಲ್ ತಗೋತೀನಿ, ಬ್ಲ್ಯಾಕ್ ಆಗೋಕ್ಕೆ ಬಿಡಬೇಡಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬೌಲ್ ತಗೊಂಡು ತೊಳೆಯೋದೇನು ಬೇಡ, ಹಾಗೆ ಹೆಂಗೋ ಅದರೊಳಗಡೆ ಹಾಕ್ತೀವಲ್ಲ. ನೋಡಿ ಫ್ರೆಂಡ್ಸ್, ನೀವು ಹೆಂಗಾದರೂ ಕಟ್ ಮಾಡ್ಕೊಳ್ಳಿ, ಯಾವ ಥರ ಆಕಾರಕ್ಕೆ ನಾನು ರೌಂಡೇ ಕಟ್ ಮಾಡ್ತೀನಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೇ ರೀತಿ ಫ್ರೆಂಡ್ಸ್. ಇದು ಕಟ್ ಮಾಡೋದೇ ಒಂದಿದೆ, ಅದರಲ್ಲ ಕೆಲವು ಬರ್ತವೆ ಫ್ರೆಂಡ್ಸ್, ಅದಕ್ಕೆ ನಾವೇ ಎಲ್ಲನೂ ಸ್ವಲ್ಪ ಟ್ರೈ ಮಾಡಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಬಾಳೆ ದಿಂಡು, ಬಾಳೆಕಾಯಿ ಎಲ್ಲ ಅದು ಯಾವುದು ನೀವು ವೇಸ್ಟ್ ಮಾಡೋ ಹಾಗೆ ಇಲ್ಲ. ಯಾಕೆ ಅಂದರೆ ಅದು ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಇನ್ನೂ ಒಂದಿದೆ, ಕಟ್ ಮಾಡ್ಕೊಳ್ಳೋಣ. ಅದನ್ನು ಬೇರೆ ರೀತಿ ಕಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಈ ರೀತಿ ಉದ್ದಕ್ಕೆ ನಮ್ಗೆ ಹೋಟ್ಲಲ್ಲಿ ಇದೇ ರೀತಿ ಅಲ್ವಾ ಫ್ರೆಂಡ್ಸ್ ಕೊಡೋದು. ಯಾಕೋ ಹೋಯ್ತು. ಓಕೆ, ನಾವು ಟ್ರೈ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಉದ್ದ ಕಟ್ ಮಾಡಿದ್ದೀನಿ ನಾನು. ಬನ್ನಿ, ಅದನ್ನು ಅದೇ ರೀತಿ ಮಾಡೋಣ. ಪ್ರಯತ್ನ ಪಟ್ಟಿರೋದ್ರಲ್ಲಿ ತಪ್ಪೇನಿದೆ ಫ್ರೆಂಡ್ಸ್. ನೋಡಿ, ಈ ರೀತಿ ಕಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನೀರೊಳಗಡೆ ಇರಬೇಕು, ನೀರೊಳಗಿಂದನೇ ನಾವು ತೆಗ್ದು ಹಾಕಬೇಕು. ನೋಡಿದ್ರಲ್ಲ, ಇದಾಯಿತು. ಕೈ ವಾಶ್ ಮಾಡ್ಕೊಳ್ತೀನಿ. ಕಟ್ ಮಾಡಿದ್ದೆಲ್ಲ ತೆಗ್ದೇನೆ. ಈಗ ಕವರ್ ಇಟ್ಕೊಂಡಿದ್ದೀನಿ, ಚಿಕ್ಕದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ. ನಾನೇನೇ ಕಟ್ ಮಾಡಿದ್ರು ಈ ಕವರ್ ಒಳಗಡೆ ಹಾಕ್ತೀನಿ. ಇನ್ನು ಫ್ರೆಂಡ್ಸ್, ಈ ಬಜ್ಜಿ ಮೆಣಸಿಕಾಯಿ ಇವತ್ತು ಮಾಡಲ್ಲ, ಅವರು ಲಾಸ್ಟಲ್ಲಿ ಕೊಟ್ಟರು. ನೋಡಿ, ಇದನ್ನು ನಾಳೆ ಮಾಡೋಣ. ಮೂಲಂಗಿ ಇದೆಲ್ಲ ಫ್ರಿಜ್ಗೆ ಇಡೋದು. ಬನ್ನಿ ಫ್ರೆಂಡ್ಸ್, ಇವಾಗ ಕೈ ವಾಶ್ ಮಾಡ್ಕೊತೀವಿ. ಬಾಳೆ ದಿಂಡು. ಈಗ ಫ್ರೆಂಡ್ಸ್, ಅನ್ನ ಒಗ್ಗರಣೆಗೆ ಹಾಕಬೇಕಲ್ಲ, ಒಂದು ಬೌಲ್ನ ತಗೊಳ್ಳೋಣ. ಇನ್ನು ಫ್ರೆಂಡ್ಸ್, ಅನ್ನನ ಒಗ್ಗರಣೆಗೆ ಹಾಕೋಣ. ಫ್ರೆಂಡ್ಸ್, ನೋಡಿ, ಈಗ ಕಾಯ್ತು. ಬನ್ನಿ, ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಹಸಿರು ಮೆಣಸಿನ್ಕಾಯಿ 2ನ ಕಟ್ ಮಾಡ್ಕೊಂಡೇ ಇಲ್ಲ, ನಿಮಗೆ ತೋರಿಸೇ ಇಲ್ಲ. ಈಗ ಫ್ರೆಂಡ್ಸ್, ಅದೇನಿಲ್ಲ, ಒಗ್ಗರಣೆಗೆ ಹಾಕ್ಬೋದು. ನಾನು 2 ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಖಾರ ನಾನು ಜಾಸ್ತಿ ತಿನ್ನಲ್ಲ, ಸುಮ್ಮನೆ ಖಾರ ಆದರೆ ಫ್ರೆಂಡ್ಸ್ ತಿನ್ನೋಕ್ಕಾಗಲ್ಲ. ಏನಿಲ್ಲ ಫ್ರೆಂಡ್ಸ್, ಇದಕ್ಕೆ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಸಾಸಿವೆ, ಆಮೇಲೆ ಫ್ರೆಂಡ್ಸ್ ಜೀರಿಗೆನೇ ಮೇಯ್ನ್ ಇದಕ್ಕೆ. ನೋಡಿ, ಜೀರಿಗೆ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕಾಯಿ, ಇದಾದಮೇಲೆ ಮೆಣಸು. ಅದಕ್ಕೆ ಇನ್ನೇನು ಜಾಸ್ತಿ ಹಾಕೋ ಹಾಗಿಲ್ಲ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಒಗ್ಗರಣೆಯಲ್ಲಿ ಸ್ಟವ್ನ ಸ್ವಲ್ಪ ಸ್ಲೋ ಮಾಡ್ಕೊಂಡು. ಈಗ ಆಲ್ರೆಡಿ ಅನ್ನನ ನಾವು ಬೇಯಿಸ್ಕೊಂಡಿದ್ದೀವಿ, ಅರಿಶಿನ ಪುಡಿ ಎಲ್ಲ ಹಾಕಿ. ಇದು ಈಜಿ ಪೊಂಗಲ್ ಮಾಡೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ. ಈ ಒಗ್ಗರಣೆಗೆ ಬೆಂದಮೇಲೆ ನೀವು ಬೇಯಿಸಿಟ್ಕೊಂಡಿರೋದನ್ನ ಹಾಕಿದ್ರೆ ಮುಗೀತು. ಇದಕ್ಕೆ ಏನೇನು ಹಾಕಿದ್ದೀವಿ? ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು. ಫ್ರೆಂಡ್ಸ್, ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ಲ, ಅದು ಯಾಕೆ ಟೇಸ್ಟ್, ಇದು ಅನ್ನ ಟೇಸ್ಟ್ ಬರುತ್ತೆ ಅಂದರೆ ಫ್ರೆಂಡ್ಸ್, ಏನಿಲ್ಲ, ಇದು ಹೆಸರು ಬೇಳೆ ಹಾಕಿರ್ತೀವಲ್ಲ, ಹೆಸರು ಬೇಳೆಯಿಂದನೇ ಫ್ರೆಂಡ್ಸ್ ಇದು ಇಷ್ಟು ಟೇಸ್ಟ್ ಬರೋಕ್ಕೆ ಕಾರಣ. ಈ ರೈಸು ತಿಳ್ಕೊಳ್ಳಿ, ಹೆಸರು ಬೇಳೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದಕ್ಕೇನು ನಾನು ಎಳ್ಳನ್ನ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನೋಡಿ, ಇದು ಬೇಯಿತು. ಬನ್ನಿ, ಇಲ್ಲಿ ಅನ್ನನ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಅರಿಶಿನ ಪುಡಿ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ನಾನು ರೈಸ್ನ. ಕಾಣಿಸ್ತಾ ಇದೆಯಾ?
ಫ್ರೆಂಡ್ಸ್ ನೀವು ಪೊಂಗಲ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ನಾನು ಫ್ರೆಂಡ್ಸ್ ಸ್ವಲ್ಪ ಇವತ್ತು ಒಂದು ಅರ್ಧ ಪಾವೇ ಮಾಡಿದ್ದೀನಿ, ಯಾಕಂದರೆ ಸುಮ್ಮನೆ ತಿನ್ನಲ್ಲ ಮಾಡಲ್ಲ ಅನ್ನ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಅದಕ್ಕಿಂತ ಸ್ವಲ್ಪ ನೀರು ಹಾಕ್ತೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ಸ್ಟವ್ನ ಜಾಸ್ತಿ ಮಾಡ್ಕೊಳ್ಳೋಣ. ಚಿಕ್ಕ ಕುಕ್ಕರಲ್ಲೇ ಫ್ರೆಂಡ್ಸ್ ಇಟ್ಟಿದ್ದೆ, ಸಾಕಲ್ಲ ಅಂತ ನಾನು ನೋಡಿ ಫ್ರೆಂಡ್ಸ್. ಅದೊಂದೇ ಕುಕ್ಕರ್ ಈಗ ಪಾತ್ರೆ ತೊಳೆಯೋಕ್ಕಿರೋದು ಫ್ರೆಂಡ್ಸ್. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಅನ್ನ ಪೊಂಗಲ್ ರೆಡಿ ಆಯಿತು. ಅದೊಂದು 2 ಸೆಕೆಂಡು ಫ್ರೆಂಡ್ಸ್ ಬೇಯ ಅಷ್ಟರಲ್ಲಿ ನಾವು ಈ ಕಡೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಬರೋಣ. ಇನ್ನು ಕೊತ್ತಂಬರಿ ಸೊಪ್ಪು ಆದಮೇಲೆ ಫ್ರೆಂಡ್ಸ್ ನಿಮ್ಮ ಮುಂದೆ ತೋರಿಸಿದ್ದೀನಿ ಬಾಳೆಕಾಯಿ ಬಜ್ಜಿನ ಬೇಯಿಸಬೇಕು. ಅದು ಏನಿಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಕಲಿಸ್ಕೊಂಡ್ರೆ ಅದ್ರ ಕೆಲಸ ಮುಗೀತು. ಕರೆಂಟ್ ಹೋಯ್ತು ಫ್ರೆಂಡ್ಸ್, ಏನು ಹೋಗಲಿ ಬನ್ನಿ. ಫ್ರೆಂಡ್ಸ್ ಈ ಟೈಮಲ್ಲಿ ನೋಡಿ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ನಿಮಗೆ ರುಚಿಗೆ ತಕ್ಕಷ್ಟು ಹಾಕಿ, ಬೇಕಂದರೆ ನೀವು ಆಮೇಲೂ ಹಾಕೋಬೋದು. ನೋಡೋದ್ರಲ್ಲ ಫ್ರೆಂಡ್ಸ್, ಪೊಂಗಲ್ದು ಇಷ್ಟೇ, ಖಾರ ಪೊಂಗಲ್ಲು. ಈ ಟೈಮಲ್ಲಿ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿನ ಸೇರಿಸಿ. ಕಾಣಿಸ್ತಾ ಇದೆಯಾ? ಕೊತ್ತಂಬರಿ ಆಯಿತು. ಈಗ ಫ್ರೆಂಡ್ಸ್ ನಾವು ಉಪ್ಪು ಸಪ್ಪೆನ ಇದರಲ್ಲೇ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಒಂದೇ ಟೈಮಿಗೆ ಮಾಡಿದ್ದೀನಿ, ಯಾಕಂದರೆ ಫ್ರೆಂಡ್ಸ್ ಸುಮ್ಮನೆ ಯಾರು ತಿನ್ನಲ್ಲ ಮಾಡಲ್ಲ. ಇನ್ನು ಈಗ ಫ್ರೆಂಡ್ಸ್ ಮೊಳಕೆ ಹುರುಳಿಕಾಳು ಸಾಂಬಾರಿಗೆ ಖಾರ ರುಬ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಯಾಕೋ ಕರೆಂಟ್ ಹೋಯ್ತು. ನೋಡೋಣ ಫ್ರೆಂಡ್ಸ್, ಬಂದರೆ ಬರ್ಬೋದು, ನನಗೇನು ತೊಂದರೆ ಇಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ನೀರನ್ನ ಸ್ಟೌವಲ್ಲೇ ಕಾಯಿಸ್ಕೊಳ್ಳೋದು, ಆಚೆಲ್ಲ ಒಂದು ಸ್ಟವ್ ಇಟ್ಟಿದ್ದೀವಿ. ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಹಾಂ ಘಮ ಘಮ ಅಂತ ಐತೆ ಫ್ರೆಂಡ್ಸ್. ಉಪ್ಪು ಸಾಕು, ನನಗೆ ಸ್ವಲ್ಪ ಖಾರ ಆಗೈತೆ, ಅವ್ರಿಗೆಲ್ಲ ಸರಿಯಾಗೈತೆ. ಇನ್ನು ಫ್ರೆಂಡ್ಸ್ ಈ ಟೈಮಲ್ಲಿ ನೋಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ 2 ತುಪ್ಪ. ಯಾಕೆ ಅಂದರೆ ಫ್ರೆಂಡ್ಸ್, ತುಪ್ಪದಲ್ಲೇ ನಮ್ಮದು ಪೊಂಗಲ್ಲು ರೆಡಿ ಆಗೋದು. ನೋಡಿ ಫ್ರೆಂಡ್ಸ್, ಈ ಅಳತೆಗೆ ನೀವು ಪೊಂಗಲ್ ಮಾಡ್ಕೊಳ್ಳಿ. ಈಗ ಫ್ರೆಂಡ್ಸ್ ಇದಕ್ಕೂ ನೀವು ಮನೆ ತುಪ್ಪ ಇದ್ದರೆ ಬೇಕಿದ್ರೆ ಹಾಕ್ಕೊಂಡು ಆರಾಮಾಗಿ ತಿನ್ಬೋದು. ನೋಡಿದ್ರ ಫ್ರೆಂಡ್ಸ್, ಯಾವತ್ತೇ ಆದರೂ ಅಷ್ಟೇ, ಯಾವುದೇ ಊಟ ಫ್ರೆಂಡ್ಸ್ ಕರೆಂಟ್ ಬಂತು, ಯಾವುದೇ ಊಟ ತಿಂಡಿ ಆದರೂ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಮಾಡಿದ ಟೇಸ್ಟು ಬೇರೆ ಎಲ್ಲೂ ಬರೋಲ್ಲ ಫ್ರೆಂಡ್ಸ್. ಇದು ಹೆಸರು ಬೇಳೆ ಯಾಕೆ ಟೇಸ್ಟ್ ಬರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ ಮೆಣಸಿನಕಾಳು ನಿಮಗೆ ಗೊತ್ತು, ಕಾಣಿಸ್ತಾ ಇದೆ ಬ್ಲ್ಯಾಕ್ ಸಾಕು ಫ್ರೆಂಡ್ಸ್. ಇಷ್ಟು ಈಗ ನಾನು ಇಷ್ಟನ್ನು ರೆಡಿ ಮಾಡಿದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್ ಘಮ ಘಮ ಅಂತ ಇದೆ. ಇನ್ನೇನು ಟೈಮು ಆಲ್ರೆಡಿ 9:15 ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಪೊಂಗಲ್ಲು ರೆಡಿ ಆಯಿತು. ನೀವು ಯಾರಾದರೂ ಮನೇಲೇ ಮಾಡಬೇಕು ಅಂದರೆ ಫ್ರೆಂಡ್ಸ್, ಇದು ಫ್ರೆಂಡ್ಸ್ ಬ್ಯಾಚುಲರು ಸಹ ಮಾಡ್ಬೋದು. ಯಾಕೆ ಅಂದರೆ ಅಷ್ಟು ಈಜಿ ನಾಷ್ಟ ಇದು. ಬ್ಯಾಚುಲರ್ಗಳಂತೂ ಬೇಗನೆ ಮಾಡ್ಕೋಬೋದು ಇದನ್ನು ಫ್ರೆಂಡ್ಸ್, ಏನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ನೋಡಿ ಇನ್ನೊಂದೇ ದಾರ ಫ್ರೆಂಡ್ಸ್ ಬೇಯಿತು. ನೀವು ಬೇಕಿದ್ರೆ ಮನೇಲಿ ತುಪ್ಪ ಇದ್ದರೆ ಅದರ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ತಿನ್ಬೋದು. ಇನ್ನು ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಪೊಂಗಲ್ಲು ಬಜ್ಜಿ. ಈಗ ಬಜ್ಜಿನೂ ಸಹ ರೆಡಿ ಮಾಡ್ಕೋಬೇಕು. ಇನ್ನೇನು ಫ್ರೆಂಡ್ಸ್, ಎಷ್ಟೊಂದು ಸಲ ನಾನು ಬಜ್ಜಿ ಮಾಡೋದನ್ನ ತೋರಿಸಿದ್ದೀನಿ, ಎಲ್ಲ ಬಜ್ಜಿನೂ ಸೇಮೇ ಅಲ್ವಾ, ಹಂಗಾಗಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್. ನೋಡಿ ಫುಲ್ಲು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಸಾಕು. ಈಗ ಫ್ರೆಂಡ್ಸ್ ನಾವು ಸ್ಟವ್ನ ಆಫ್ ಮಾಡಿಬಿಡೋಕ್ಕೆ, ಯಾಕೆ ಅಂದರೆ ಆಡ್ತಾ ಇದು ಸರಿ ಹೋಗುತ್ತೆ. ನೋಡಿದ್ರಾ ಫ್ರೆಂಡ್ಸ್, ಪೂರ್ತಿ ಪೊಂಗಲ್ಲು ರೆಡಿ ಆಯಿತು. ಇನ್ನು ಇದ್ರ ಕೆಲಸನೂ ಮುಗೀತು. ಬನ್ನಿ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವೇ ನೋಡೋದಲ್ಲ ಎಷ್ಟು ಈಸಿಯಾಗಿ ನಾನು ಪೊಂಗಲ್ ಮಾಡೋದನ್ನ ನಿಮಗೆ ತೋರಿಸಿದ್ದೀನಿ ಅಂತ. ಓಕೆ ಫ್ರೆಂಡ್ಸ್, ಬಾಯ್.